ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ ಜೂನ್ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ಇತ್ತೀಚೆಗೆ 77ನೇ ಆವೃತ್ತಿಯ ಕಾನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತ ಚಿತ್ರಗಳಿಗೆ ಪ್ರಶಸ್ತಿ ಕೂಡ ನೀಡಲಾಗಿದೆ. ಅಂದರೆ ಜಗತ್ತಿನ ಪ್ರತಿಷ್ಠಿತ ಚಲನಚಿತ್ರೋತ್ಸವದಲ್ಲಿ ಕಾನ್ಸ್ ಚಲನಚಿತ್ರೋತ್ಸವ ಕೂಡ ಒಂದಾಗಿದೆ. ಫ್ರಾನ್ಸ್ನ ಕಡಲ ತೀರದ ಹಳ್ಳಿ ಕಾನ್ಸ್ನಲ್ಲಿ 1946ರಲ್ಲಿ ಈ ಚಲನಚಿತ್ರೋತ್ಸವದ ಮೊದಲ ಆವೃತ್ತಿ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಈಗ ಆ ಪ್ರಸ್ತುತ ಹಳ್ಳಿ ಜಗತ್ತಿನ ಐಷಾರಾಮಿ ನಗರಗಳು ಕೂಡ ಒಂದಾಗಿದೆ. ಇಲ್ಲಿ ನಡೆಯುತ್ತಿರುವ ಕಾನ್ಸ್ ಚಲನಚಿತ್ರೋತ್ಸವವು ವಿಶ್ವದ 5ನೇ ಪ್ರತಿಷ್ಠಿತ ಚಲನಚಿತ್ರೋತ್ಸವಗಳಲ್ಲಿ ಒಂದಾಗಿದೆ ಎಂದು ಹೇಳ್ಬೋದು. 2024ನೇ ಸಾಲಿನ 77ನೇ ಆವೃತ್ತಿಯ ಕಾನ್ಸ್ ಚಲನಚಿತ್ರೋತ್ಸವವು ಇತ್ತೀಚೆಗೆ ಅಂದರೆ ಮೇ 14ರಿಂದ 25ರವರೆಗೆ ಫ್ರಾನ್ಸ್ನ ಕಾನ್ಸ್ನಲ್ಲಿ ಜರುಗಿದೆ. ಇಲ್ಲಿ ಫ್ರಾನ್ಸ್ನಲ್ಲಿ ಈ ಚಲನಚಿತ್ರೋತ್ಸವದಲ್ಲಿ ಭಾರತ ಕೂಡ ಪ್ರದರ್ಶನ ಮಾಡಿತ್ತು. ಈ ಚಲನಚಿತ್ರೋತ್ಸವದಲ್ಲಿ 2 ಚಲನಚಿತ್ರ ನಿರ್ಮಾಪಕರು, ಒಬ್ಬ ನಟಿ, ಛಾಯಾಚಿತ್ರಗ್ರಾಹಕಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ 1946ರಲ್ಲಿ ಜರುಗಿದ ಕಾನ್ಸ್ ಚಲನಚಿತ್ರೋತ್ಸವದಲ್ಲಿ ಮೊದಲ ಆವೃತ್ತಿಯಲ್ಲಿ ನೀಚಾ ನಗರ್ ಎಂಬ ಭಾರತದ ಚಲನಚಿತ್ರೋತ್ಸವ ಅತ್ಯುತ್ತಮ ಚಿತ್ರ ಅಂದರೆ ಗ್ರಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅದು 1946ರಲ್ಲಿ ಈ ಮೊದಲ ಕಾನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತದಿಂದ ನೀಚಾ ನಗರ್ ಎಂಬ ಚಲನಚಿತ್ರೋತ್ಸವ ಅತ್ಯುತ್ತಮ ಚಿತ್ರ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಅದಾದ ನಂತರ ಈಗ 78 ವರ್ಷ ಆಯಿತು. ಈಗ ಎರಡನೇ ಪ್ರಶಸ್ತಿಯನ್ನು ಯಾವುದು ಈ ಆಲ್ವಿ ಇಮೇಜಿನ್ ಆ್ಯಸ್ ಲೈಟ್ಗೆ ಗ್ರ್ಯಾಂಡ್ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಹೇಳ್ಬೋದು. 77ನೇ ಆವೃತ್ತಿಯ ಕಾನ್ಸ್ ಚಲನಚಿತ್ರೋತ್ಸವದಲ್ಲಿ ಮುಂಬೈನ ಪಾಯಲ್ ಕಪಾಡಿಯಾ ಅವರ ಆಲ್ವಿ ಇಮೇಜಿನ್ ಆ್ಯಸ್ ಲೈಟ್ ಚಿತ್ರ ಗ್ರಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಈ ಪ್ರಶಸ್ತಿಯನ್ನು ಗೆದ್ದುಕೊಂಡ 2ನೇ ಭಾರತೀಯ ಚಲನಚಿತ್ರವಾಗಿದೆ ಎಂದು ಹೇಳ್ಬೋದು. ಇದು 30 ವರ್ಷಗಳಲ್ಲಿ ಈ ವರ್ಗದ ಸ್ಪರ್ಧೆಗೆ ಭಾರತದ ಯಾವ ಚಿತ್ರಗಳು ಕೂಡ ಆಯ್ಕೆಯಾಗಿರಲಿಲ್ಲ. ಅಂದರೆ 1994ರಲ್ಲಿ ಶಾಜಿ ಎಸ್ ಕರುಣ ಅವರು ಮಲಯಾಳಂ ಚಿತ್ರ ಆಗಿರುವ ಸ್ವಾಹಂ ಕಾನ್ಸ್ ಚಲನಚಿತ್ರೋತ್ಸವ ಮುಖ್ಯ ವರ್ಗದಲ್ಲಿ ಆಯ್ಕೆಯಾಗಿತ್ತು. ಅಂದರೆ 1994ರಲ್ಲಿ ಸ್ವಾಹಂ ಎಂಬ ಚಿತ್ರ ಆಯ್ಕೆಯಾಗಿತ್ತು. ಅದಾದ ನಂತರ 30 ವರ್ಷಗಳ ನಂತರ ಈ ಆಲ್ವಿ ಇಮೇಜಿನ್ ಈ ವರ್ಗದಲ್ಲಿ ಆಯ್ಕೆಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಗ್ರಾಂಡ್ ಪ್ರಿಕ್ಸ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಚಲನಚಿತ್ರ ಯಾವುದಂದರೆ ನೀಚಾ ನಗರ್. ಇದನ್ನು 1946ರಲ್ಲಿ ಕಾನ್ಸ್ ಚಲನಚಿತ್ರೋತ್ಸವ ಆರಂಭವಾದಾಗ ಚೇತನ್ ಆನಂದ್ ಅವರು ನಿರ್ದೇಶನದ ನೀಚಾ ನಗರ್ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಈ ಪ್ರಶಸ್ತಿ ಪುರಸ್ಕೃತ ಮುಂಬೈನ ಪಾಯಲ್ ಕಪಾಡಿಯಾ ಅಂತ ಹೇಳ್ಬೋದು. ಮುಂಬೈನ ಪಾಯಲ್ ಕಪಾಡಿಯಾ ಅವರು ಪುಣೆಯ FTII ಹಳೆಯ ವಿದ್ಯಾರ್ಥಿಯಾಗಿರುವ ಪಾಯಲ್ ಕಪಾಡಿಯಾ ಅವರಿಗೆ ಕಾನ್ಸ್ ಚಲನಚಿತ್ರೋತ್ಸವ ಹೊಸದೇನಲ್ಲ. ಅಂದರೆ ಅವರು ಅದರಲ್ಲಿ ಮೊದಲು ಭಾಗವಹಿಸಿದರು ಎಂದರ್ಥ ಆಗಿರುತ್ತದೆ. ಅವರು ನೈಟ್ ಆಫ್ ನೋಯಿಂಗ್ ನಥಿಂಗ್ ಸಾಕ್ಷಿ ಚಿತ್ರಕ್ಕೆ 2021ರಲ್ಲಿ ಗೋಲ್ಡನ್ ಐ ಪ್ರಶಸ್ತಿ ಕೂಡ ಅವರಿಗೆ ದೊರೆತಿದೆ. 2017ರಲ್ಲಿ ಆವೃತ್ತಿಯ ಪಾಯಲ್ ಕಪಾಡಿಯಾ ಅವರ ಆಫ್ಟರ್ ನೌನ್ ಕ್ಲೌಡ್ಸ್ ಕಿರುಚಿತ್ರ ಲಾಸಿನೆಫ್ ವರ್ಗದಲ್ಲಿ ಸ್ಪರ್ಧೆಗೆ ಆಯ್ಕೆಯಾಗಿತ್ತೆಂದು ಕೂಡ ಹೇಳಬಹುದು. ಅದೇ ರೀತಿಯಾಗಿ ಆಲ್ವಿ ಇಮೇಜಿನ್ ಆ್ಯಸ್ ಲೈಟ್ ಸಿನಿಮಾಕ್ಕೆ ಭಾರತ ಮತ್ತು ಫ್ರಾನ್ಸ್ ಆಡಿಯೋ ವಿಷುವಲ್ ಒಪ್ಪಂದಕ್ಕೆ ಇದು ನೋಡಿಕೊಳ್ಳಿ ಫ್ರೆಂಡ್ಸ್. ಇದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಇದರ ಬಗ್ಗೆ ಭಾರತ ಫ್ರಾನ್ಸು ಈ ಆಡಿಯೋ ವಿಷುವಲ್ಗೆ ಒಪ್ಪಂದವನ್ನು ಮಾಡಿಕೊಂಡಿವೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋದಾದರೆ ಕಾನ್ಸ್ ಚಲನಚಿತ್ರೋತ್ಸವದಲ್ಲಿ ಮೈಸೂರಿನ ನಿರ್ದೇಶಕರಾಗಿರುವ ಡಾ ಚಿದಾನಂದ್ ಎಸ್ ನಾಯಕ್ ಅವರಿಗೆ ಕಿರುಚಿತ್ರ ಲಾಸಿನೆಫ್ ವಿಭಾಗದಲ್ಲಿ ಪ್ರಶಸ್ತಿ ಲಭಿಸಿದೆ. ಮೈಸೂರಿನ ಡಾ ಚಿದಾನಂದ್ ಎಸ್ ನಾಯಕ್ ಅವರು ನಿರ್ದೇಶಿಸಿದ ಕನ್ನಡ ಜಾನಪದವನ್ನು ಆಧರಿಸಿ ಸೂರ್ಯಕಾಂತಿ ಹೊಗೆ ಮೊದಲು ಗೊತ್ತಾಗಿದ್ದು ಎಂಬ 15 ನಿಮಿಷಗಳ ಕಿರುಚಿತ್ರವು ಕಾನ್ಸ್ ಚಲನಚಿತ್ರೋತ್ಸವದ ಕಿರುಚಿತ್ರ ಅಂದರೆ ಲಾಸಿನೆಫ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇದು ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ಗೌರವ ಎನ್ನಬಹುದಾಗಿದೆ. ಅದರ ಜೊತೆಗೆ ಈ ಕಿರುಚಿತ್ರಕ್ಕೆ ಎಷ್ಟಪ್ಪ ಅಮೌಂಟ್ ಕೊಡ್ತಾರೆ ಅಂದರೆ
€15,000 ಅಂದರೆ ಇಂಡಿಯನ್ ರೂಪಾಯಿದಲ್ಲಿ 13.5 ಲಕ್ಷ ರೂಪಾಯಿ ಸಿಗಲಿದೆ ಈ ಚಿತ್ರಕ್ಕೆ. ಇಂಪಾರ್ಟೆಂಟ್ ಆಗುತ್ತೆ. ಸೂರ್ಯಕಾಂತಿ ಹೊಗೆ ಮೊದಲು ಗೊತ್ತಾಗಿದ್ದು ಎಂಬ ಚಿತ್ರ, ಕಿರುಚಿತ್ರ ಆಗಿದೆ ಅದು. ಇವರು ಡಾಕ್ಟರ್ ಚಿದಾನಂದ ಎಸ್ ನಾಯಕ್ ಅವರು ವೈದ್ಯರಾಗಿದ್ದು, ಚಿದಾನಂದ ಎಸ್ ನಾಯಕ್ ಅವರು ಚಿತ್ರ ನಿರ್ದೇಶಕನಾಗಿ ಬದಲಾಗಿದ್ದು, ಪುಣೆಯ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ದೂರದರ್ಶನ ವಿಭಾಗದಲ್ಲಿ 1 ವರ್ಷ ಕೋರ್ಸ್ ಕಲಿಯುವ ಕೊನೆಯಲ್ಲಿ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಇವರು, ಚಿದಾನಂದ್ ಎಸ್ ನಾಯಕ್. ಅದೇ ರೀತಿಯಾಗಿ ಕಾನ್ಸ್ ಚಲನಚಿತ್ರೋತ್ಸವದಲ್ಲಿ ಲಾಸಿನೆಫ್ ವಿಭಾಗದಲ್ಲಿ ಜಗತ್ತಿನಾದ್ಯಂತ ಹಲವಾರು ಚಿತ್ರಗಳು ಆಯ್ಕೆಯಾದವು. ಅದರಲ್ಲಿ 18 ಕಿರುಚಿತ್ರಗಳು ಅಂತಿಮ ಸುತ್ತಿಗೆ ಆಯ್ಕೆಯಾದವು. ಅದರಲ್ಲಿ ಡಾಕ್ಟರ್ ಚಿದಾನಂದ್ ಎಸ್ ನಾಯಕ್ ಅವರ ನಿರ್ದೇಶನದ ಸೂರ್ಯಕಾಂತಿ ಹೊಗೆ ಮೊದಲು ಗೊತ್ತಾಗಿದ್ದು, ಹೀಗಾಗಿ ಲಾಸಿನೆಫ್ ಬಹುಮಾನ ಗೆದ್ದ ಭಾರತದ 2ನೇ ಕಿರುಚಿತ್ರ ಇದಾಗಿದೆ. ಅದು ಸೂರ್ಯಕಾಂತಿ ಹೊಗೆ ಮೊದಲು ಗೊತ್ತಾಗಿದ್ದು ಎಂದು ಹೇಳ್ಬೋದು. ಅಸ್ಮಿತಾ ಗುಹಾ ಯೋಗಿ ನಿರ್ದೇಶನದ ಕ್ಯಾಟ್ ಡಾಗ್ ಬಹುಮಾನ ಗೆದ್ದಿತ್ತು ಮೊದಲು 2020ದಾಗ. ಇದು 2ನೇ ಚಿತ್ರ ಯಾವಪ್ಪ ಅಂತಂದರೆ ಸೂರ್ಯಕಾಂತಿ ಹೊಗೆ ಮೊದಲು ಗೊತ್ತಾಗಿದ್ದು. ಮುಂದೆ ನೋಡೋದಾದರೆ ಕಾನ್ಸ್ ಚಲನಚಿತ್ರೋತ್ಸವದ ಕಿರುಚಿತ್ರ ಅಂದರೆ ಲಾಸಿನೆಫ್ ಅಂತ ಕೇಳ್ತಾರೆ ಇದಕ್ಕೆ. ವಿಭಾಗದ 2ನೇ ಪ್ರಶಸ್ತಿಗೆ ಹಂಚಿಕೊಂಡ 2 ಸಿನಿಮಾಗಳು ಹಂಚಿಕೊಂಡಿವೆ ಪ್ರಶಸ್ತಿಯನ್ನು. ಮೊದಲನೇದಾಗಿ ಔಟ್ ಆಫ್ ದ ವಿಂಡೋ ಥ್ರೋ ದಿ ವಾಲ್ ಮೊದಲ ಚಿತ್ರ, ಮತ್ತು ಅದೇ ರೀತಿಯಾಗಿ ಚೋಸಿ ಲೆಫ್ಟ್ ಬಿಹೈಂಡ್ ಚಿತ್ರ. ಈ 2 ಚಿತ್ರಗಳು ಈ ಕಿರುಚಿತ್ರ ವಿಭಾಗದಲ್ಲಿ 2 ಪ್ರಶಸ್ತಿಗಳನ್ನು ಹಂಚಿಕೊಂಡಿವೆ. 3ನೇ ಬಹುಮಾನ ಪಡೆದ ಭಾರತದ ಮಾನಸಿ ಮಹೇಶ್ವರಿ ಅವರು, ಅಂದರೆ 3ನೇ ಬಹುಮಾನವನ್ನು ಮೀರತ್ನವರಾದ ದೆಹಲಿ NIFTಯ ಮಾಜಿ ವಿದ್ಯಾರ್ಥಿನಿ ಮಾನಸಿ ಮಹೇಶ್ವರಿ ಅವರು ಅನಿಮೇಷನ್ ಚಿತ್ರ ಬನ್ನಿ ಹುಡ್ ಗೆದ್ದಿದೆ. ಇದರಲ್ಲಿ 3ನೇ ಚಿತ್ರ. ಈ ಕಾನ್ಸ್ ಚಲನಚಿತ್ರೋತ್ಸವದ ಬಗ್ಗೆ ನೋಡೋದಾದರೆ ಇದು ಜರುಗಿದ್ದು ಮೇ 14ರಿಂದ 25ರವರೆಗೆ. ಸ್ಥಳ ಫ್ರಾನ್ಸ್ನ ಕಾನ್ಸ್ನಲ್ಲಿ. ಇದನ್ನು ಉದ್ಘಾಟಿಸಿದವರು ಕೆಮಿಲಿ ಕೋಟಿನ್. ಚಿತ್ರೋತ್ಸವದ ಉದ್ಘಾಟನಾ ಚಿತ್ರ ದಿ ಸೆಕೆಂಡ್ ಆ್ಯಕ್ಟ್. ಅದೇ ರೀತಿಯಾಗಿ ಚಿತ್ರೋತ್ಸವದ ಸಮಾರೋಪದ ಚಿತ್ರ ಯಾವುದಪ್ಪ ಅಂತಂದರೆ ಅನ್ನೋರ. ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೋಡಿಕೊಳ್ಳಿ. ಅದೇ ರೀತಿ ಮೊದಲ ಅತ್ಯುತ್ತಮ ಚಿತ್ರ ನೀಡುವ ಪ್ರಶಸ್ತಿ ಯಾವುದಪ್ಪ ಅಂತಂದರೆ ಪಾಮ್ ಡಿ ಓರ್. ಇದು 1955ರಲ್ಲಿ ಸ್ಥಾಪನೆಯಾಗಿದೆ. 2ನೇ ಅತ್ಯುನ್ನತ ಚಿತ್ರಕ್ಕೆ ನೀಡುವ ಪ್ರಶಸ್ತಿ ಯಾವುದಪ್ಪ ಅಂತಂದರೆ ಗ್ರ್ಯಾಂಡ್ ಪ್ರಿಕ್ಸ್. ಇದು 1950ಕ್ಕಿಂತ ಮುಂಚೆ ಈ ಪ್ರಶಸ್ತಿಯನ್ನು ಕಾನ್ಸ್ ಚಲನಚಿತ್ರೋತ್ಸವ ಮೊದಲೇ ನೀಡಲಾಗುತ್ತಿತ್ತು. ನಂತರ ದಿನಗಳಲ್ಲಿ ಈ ಪಾಮ್ ಡಿ ಓರ್ ಪ್ರಶಸ್ತಿ ಸ್ಥಾಪನೆ ಮಾಡಿ ಆ ಪ್ರಶಸ್ತಿಯನ್ನು ಮೊದಲು ನೀಡಕತ್ರ, ನಂತರ ಸ್ಥಾನದಲ್ಲಿ ಈ ಗ್ರ್ಯಾಂಡ್ ಪ್ರಿಕ್ಸನ್ನು ನೀಡಲಾಗುತ್ತದೆ. ಅದೇ ರೀತಿ ಮುಂದೆ ನೋಡೋಣ. ಅದೇ ರೀತಿಯಾಗಿ ಕಾನ್ಸ್ ಚಲನಚಿತ್ರೋತ್ಸವದ ಕ್ಲಾಸಿಕ್ ವಿಭಾಗದಲ್ಲಿ ಶ್ಯಾಮ್ ಬೆನಗಲ್ ರವರು ಮಥನ್ ಪ್ರದರ್ಶನ ಆಗಿದೆ. ವಿಶ್ವವಿಖ್ಯಾತ ನಿರ್ದೇಶಕರಾಗಿರುವ ಶ್ಯಾಮ್ ಬೆನಗಲ್ ರವರ ಕಾರ್ಯವನ್ನು ಚಲನಚಿತ್ರೋತ್ಸವದಲ್ಲಿ ಆಚರಿಸಲಾಯಿತು. 1976ರಲ್ಲಿ ಭಾರತದ ಬಿಡುಗಡೆ ಆದಾಗಿದ್ದ ಶ್ಯಾಮ್ ಬೆನಗಲ್ ರವರ ಮಂಥನ್ ಸಿನಿಮಾ ಕಾನ್ಸ್ ಚಲನಚಿತ್ರೋತ್ಸವದ ಕ್ಲಾಸಿಕ್ ವಿಭಾಗದಲ್ಲಿ ಪ್ರದರ್ಶಿಸಲಾಗಿತ್ತು. ಇದನ್ನು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಷನಲ್ ಫಿಲ್ಮ್ ಆರ್ಕೈವ್ಸ್ ಆಫ್ ಇಂಡಿಯಾ ಸಂಸ್ಥೆಯು ಈ ಸಿನಿಮಾವನ್ನು ರಕ್ಷಿಸಿತು ಮತ್ತು ಫಿಲ್ಮ್ ಹೆರಿಟೇಜ್ ಫೌಂಡೇಶನ್ನಿಂದ ಮರು ರೂಪಿಸಲಾಗಿದೆ ಈ ಚಿತ್ರವನ್ನು. ಅದೇ ರೀತಿಯಾಗಿ ಅನ್ಸರ್ಟೈನ್ ವಿಭಾಗದಲ್ಲಿ ಪ್ರಶಸ್ತಿಗೆ ಭಾಜನರಾದ ಚಿತ್ರದ ಪಾತ್ರಕ್ಕೆ ಅನುಸೂಯ ಸೇನ್ ಗುಪ್ತಾ ಅವರಿಗೆ ಮಹಿಳಾ ವಿಭಾಗದಲ್ಲಿ ಈ ಪ್ರಶಸ್ತಿ ನೀಡಲಾಗಿದೆ, ಅಂದರೆ ಹೀರೋಯಿನ್ ನಟಿಯ ವಿಭಾಗದಲ್ಲಿ. ಹಿಂದಿ ಸಿನಿಮಾ ದಿ ಸೇಮ್ಲೆಸ್ನಲ್ಲಿ ಪ್ರಮುಖ ಪಾತ್ರವೊಂದನ್ನು ನಿರ್ವಹಿಸಿದ ಅನುಸೂಯ ಸೇನ್ ಅವರಿಗೆ 2024 ಸಾಲಿನ ಕಾನ್ಸ್ ಚಿತ್ರೋತ್ಸವದಲ್ಲಿ ಅನ್ಸರ್ಟೈನ್ ರಿಗಾರ್ಡ್ ವಿಭಾಗದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಯಾರು? ಅನುಸೂಯ ಸೇನ್ ಗುಪ್ತಾ. ಈ ಸಿನಿಮಾ ನಿರ್ದೇಶಕರು ಯಾರಪ್ಪ ಅಂತಂದರೆ ಕೋಲ್ ಸ್ಟಾಟಿನ್ ಬೋಂಜೋನೋವ್ ನಿರ್ದೇಶಿಸಿದ್ದಾರೆ ಇದನ್ನು. ಅದೇ ರೀತಿಯಾಗಿ ಭಾರತದ
ಛಾಯಾಗ್ರಾಹಕ ಸಂತೋಷ್ ಶಿವನಿಗೆ ಕೂಡ ಪ್ರಶಸ್ತಿ ಪಿಯರ್ ಆಂಜನಿಯಕ್ಸ್ ಗೌರವ ಕೂಡ ನೀಡಲಾಗಿದೆ. ಭಾರತದ ಚಲನಚಿತ್ರ ಇನ್ ಲಿಟ್ರೇಟ್ ಪ್ರದರ್ಶನ ಕೂಡ ಮಾಡಲಾಯಿತು. FTIನ ಹಳೆ ವಿದ್ಯಾರ್ಥಿಯಾಗಿರುವ ಚಲನಚಿತ್ರ ನಿರ್ಮಾಪಕ ಮೈಸೂರಿನ ಅಲಿ ಅವರ ಚಲನಚಿತ್ರ ಆಗಿರುವ ಇನ್ ರಿಟ್ರೀಟ್ ಅನ್ನು ಕಾನ್ಸ್ ಚಲನಚಿತ್ರೋತ್ಸವದ ಸೈಡ್ ಬಾರ್ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಯಿತು. ಇದನ್ನು 1993ರಲ್ಲಿ ಆರಂಭವಾದ ಈ ಭಾಗದಲ್ಲಿ ಮೊದಲ ಬಾರಿಗೆ ಪ್ರದರ್ಶನವಾಗುತ್ತಿರುವ ಭಾರತದ ಸಿನಿಮಾ ಇದಾಗಿದೆ ಎಂದು ಹೇಳಬಹುದಾಗಿದೆ ನಾವು. ಅದೇ ರೀತಿ ಮುಂದೆ ನೋಡೋದಾದರೆ NFDAC ಸ್ಥಾಪಿಸಿದ ಭಾರತ ಪೆವಿಲಿಯನ್. ಭಾರತ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಬರುವ ರಾಷ್ಟ್ರೀಯ ಚಲನಚಿತ್ರೋತ್ಸವ ಅಭಿವೃದ್ಧಿ ನಿಗಮವು ನೋಡಲ್ ಏಜೆನ್ಸಿಯಾಗಿ FICCIನ ಉದ್ಯಮ ಪಾಲುದಾರರಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದು ಯಾವುದು? ಈ ಭಾರತ ಮಾಹಿತಿ ಪ್ರಸಾರ ಸಚಿವಾಲಯದಿಂದ 2024ರ ಕಾನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತ ಮಂಟಪ ಅಂದರೆ ಪೆವಿಲಿಯನ್ ಅಂತ ಹೇಳ್ತೇವೆ. ಭಾರತ ಮಂಟಪವನ್ನು ಇದರಲ್ಲಿ ಸ್ಥಾಪಿಸಲಾಗಿದ್ದು, ಈ ಭಾರತ ಮಂಟಪವನ್ನು ಅಹಮದಾಬಾದ್ನ NIDಯಿಂದ ವಿನ್ಯಾಸಗೊಳಿಸಲಾಗಿದೆ ಮತ್ತು ಭಾರತದ ಸೃಜನತೆಗಾಗಿ ದಿ ಸೂತ್ರಧಾರದಿಂದ ಸ್ಫೂರ್ತಿ ಪಡೆಯಲಾಗಿದೆ. ಇದನ್ನು ಕ್ರಿಯೇಟಿವಿಟಿ ಇಂಡಿಯಾ ಈ ಬಾರಿಯ ಧ್ಯೇಯವಾಕ್ಯ ಇದೆ ಎಂದು ಹೇಳಬಹುದು. ಅಂದರೆ ಈ ವರ್ಷದ ಧ್ಯೇಯವಾಕ್ಯ ಕ್ರಿಯೇಟಿವ್ ಇನ್ ಇಂಡಿಯಾ ಧ್ಯೇಯವಾಕ್ಯವಾಗಿದೆ. ನೋಡಿಕೊಳ್ಳಿ ಫ್ರೆಂಡ್ಸ್, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದೇ ರೀತಿಯಾಗಿ 2024ರ ಪಾಮ್ ಡಿ'ಒರ್ ಪ್ರಶಸ್ತಿ ಅನ್ನೋರಿಗೆ ಲಭಿಸಿದೆ. ಅಂದರೆ ಅಮೆರಿಕದ ಹಾಸ್ಯ ನಾಟಕ ಚಲನಚಿತ್ರವಾಗಿದ್ದು ಸೀನ್ ಬೇಕರ್ ಅವರ ಬರೆದು ನಿರ್ದೇಶಿಸಿದ್ದಾರೆ. ಇದನ್ನು ಈ ಸಿನಿಮಾದ ವಿಲಕ್ಷಣ ನರ್ತಕಿಯ ಪಾತ್ರವನ್ನು ಮೈಕಿ ಮ್ಯಾಂಡಿಸ್ರವರು ನಟಿಸಿದ್ದಾರೆ. ಈ ಚಲನಚಿತ್ರವು 2024ರ ಮೇ 21ರಂದು ಕಾನ್ಸ್ ಚಲನಚಿತ್ರೋತ್ಸವದಲ್ಲಿ ಪ್ರಥಮ ಪ್ರದರ್ಶನಗೊಂಡು ಕಾನ್ಸ್ ಚಲನಚಿತ್ರೋತ್ಸವದ ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಪಾಮ್ ಡಿ'ಒರ್ ಅನ್ನು ಗೆದ್ದುಕೊಂಡಿದೆ ಎಂದು ಹೇಳಬಹುದು. ಮೊದಲನೇ ಪ್ರಶಸ್ತಿ ಯಾವುದಂದರೆ ಪಾಮ್ ಡಿ'ಒರ್ ಯಾವುದು ಅನ್ನೋರ. 2011ರ ದಿ ಟ್ರೀ ಆಫ್ ಲೈಫ್ ನಂತರ ಈ ಪ್ರಶಸ್ತಿ ಗೆದ್ದ ಎರಡನೇ ಅಮೇರಿಕ ಚಿತ್ರ ಆಗಿದೆ ಅಂತ ಹೇಳ್ಬೋದು. ಯಾವುದು? ಅನ್ನೋರ. ಇದು ಅಮೇರಿಕ ಚಿತ್ರ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ವಿಶ್ವ ಆರ್ಥಿಕ ವೇದಿಕೆ 2024ರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ ಭಾರತದ ಸ್ಥಾನ ಎಷ್ಟಪ್ಪ ಅಂತಂದರೆ 39ನೇ ಸ್ಥಾನದಲ್ಲಿದೆ. ಅಂದರೆ 2024ರ ಮೇ 21ರಂದು ವಿಶ್ವ ಆರ್ಥಿಕ ವೇದಿಕೆಯ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಂಕ ಬಿಡುಗಡೆ ಮಾಡಿದೆ. ಅದು ವಿಶ್ವ ಆರ್ಥಿಕ ವೇದಿಕೆ. ಈ ವರದಿಯನ್ನು ವಿಶ್ವ ಆರ್ಥಿಕ ವೇದಿಕೆ ಮತ್ತು ಸುರ್ರೆ ವಿಶ್ವವಿದ್ಯಾಲಯದವರು ಜಂಟಿಯಾಗಿ ತಯಾರಿಸಿದ್ದಾರೆ. ಅಂದರೆ ವಿಶ್ವ ಆರ್ಥಿಕ ವೇದಿಕೆ ಮತ್ತು ಸುರ್ರೆ ವಿಶ್ವವಿದ್ಯಾಲಯ ಇವೆರಡುಗಳು ಸೇರಿಕೊಂಡು ಇದನ್ನು ತಯಾರಿಸಿದ್ದಾರೆ ವರದಿಯನ್ನು. ಈ ವರದಿಯಲ್ಲಿ ಭಾರತ 39ನೇ ಸ್ಥಾನ ಪಡೆದುಕೊಂಡಿದೆ. ಕಳೆದ ವರ್ಷ ಎಷ್ಟಿತ್ತಂದರೆ 2021ರ ವರದಿಯಲ್ಲಿ ಭಾರತ 54ನೇ ಸ್ಥಾನದಲ್ಲಿತ್ತು. ಈಗ 39ನೇ ಸ್ಥಾನದಲ್ಲಿದೆ. ಈ ವರದಿಯಲ್ಲಿ ಅಮೆರಿಕ ಅಗ್ರಸ್ಥಾನದಲ್ಲಿದೆ. 2024ರ ವರದಿಯಲ್ಲಿ ಅಮೆರಿಕ ಅಗ್ರಸ್ಥಾನದಲ್ಲಿದೆ. ನಂತರ ಸ್ಥಾನದಲ್ಲಿ ಸ್ಪೇನ್, ಜಪಾನ್, ಫ್ರಾನ್ಸ್, ಆಸ್ಟ್ರೇಲಿಯಾ, ಜರ್ಮನಿ, UK, ಚೀನಾ, ಇಟಲಿ, ಸ್ವಿಟ್ಜರ್ಲೆಂಡ್ ರಾಷ್ಟ್ರಗಳಿವೆ ಎಂದು ಹೇಳ್ಬೋದು. ಈ ನಮ್ಮ ದೇಶ ಜಾಗತಿಕ ಚೇತರಿಕೆ ಕಂಡ ಪ್ರವಾಸೋದ್ಯಮ ಕೂಡ ಆಗಿದೆ ಎಂದು ಹೇಳ್ಬೋದು. ಯಾಕಂದರೆ 54ರಿಂದ ಈಗ 39ಕ್ಕೆ ಬಂದಿದೆ. ಅಂದರೆ ಸ್ವಲ್ಪ ಸುಧಾರಿಸಿಕೊಂಡಿದೆ ಈ ಪ್ರವಾಸೋದ್ಯಮ ಪ್ರಯಾಣದಲ್ಲಿ. ಪ್ರವಾಸೋದ್ಯಮ ಚಟುವಟಿಕೆಗಳು ಕೋವಿಡ್ ಸಾಂಕ್ರಾಮಿಕದ ಪೂರ್ವ ಸಿದ್ಧ ಸ್ಥಿತಿಗೆ ಮರಳಿವೆ. ಕೋವಿಡ್ ಸಾಂಕ್ರಾಮಿಕದ ವೇಳೆ ಜಾಗತಿಕ ಮಟ್ಟದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಸೊರಗಿ ಹೋಗಿದ್ದವು. ಆವಾಗ ಈಗ ಪ್ರವಾಸಿಗರ ಆಗಮನದ ಸಂಖ್ಯೆ ಹೆಚ್ಚಾಗಿ ಕುಗ್ಗಿತ್ತು. ಆವಾಗ ಸದ್ಯ ನಿರ್ಬಂಧಗಳನ್ನು ತೆರವುಗೊಳಿಸಲಾಗಿದೆ ಈಗ. ಹಾಗಾಗಿ ಪ್ರಸಕ್ತ ವರ್ಷದಲ್ಲಿ ಜಾಗತಿಕ GDP ಹೆಚ್ಚಳ ಮತ್ತು ಪ್ರವಾಸೋದ್ಯಮ ಚಟುವಟಿಕೆ ಕೂಡ ಹೆಚ್ಚಳ ಆಗಿವೆ ಅಂತ ಹೇಳ್ಬೋದು. 2024ರ ವರದಿಯಲ್ಲಿ ಭಾರತದ ಸ್ಥಾನ 39ನೇ ಸ್ಥಾನ ಪಡೆದಿದೆ.
2021 ವರದಿ 54ನೇ ಸ್ಥಾನದಿಂದ 39ನೇ ಸ್ಥಾನಕ್ಕೆ ಏರಿಕೆಯಾಗಿದ್ದು ಗಮನಾರ್ಹ ಸುಧಾರಣೆಯಾಗಿದೆ ಎಂದು ಹೇಳಬಹುದು. ಈ ಮೂಲಕ ಭಾರತ ದಕ್ಷಿಣ ಏಷ್ಯಾದಲ್ಲಿ ಮತ್ತು ಇತರೆ ಕಡಿಮೆ ಮಧ್ಯಮ ಆದಾಯದ ಆರ್ಥಿಕತೆಯ ರಾಷ್ಟ್ರಗಳಿಗೆ ಹೋಲಿಸಿದಾಗ ಹೆಚ್ಚಿನ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ನಮ್ಮ ದಕ್ಷಿಣ ಏಷ್ಯಾದಲ್ಲಿ ನೋಡಿದರೆ ಇದು ಏಷ್ಯಾ ಖಂಡದಲ್ಲಿ ಈ ದಕ್ಷಿಣ ಏಷ್ಯಾ ಖಂಡದಲ್ಲಿ ನೋಡಿದಾಗ ನಮ್ಮ ಭಾರತ ಹೆಚ್ಚಿನ ಸುಧಾರಣೆಯನ್ನು ಕಂಡು ಬರುತ್ತದೆ. ಈ ವರದಿಯ ತಯಾರಿಕೆ ನೋಡೋದಾದರೆ ಇದು 119 ದೇಶಗಳು ನೀತಿಯ ಅನುಸಾರ ಅಲ್ಲಿನ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವಲಯವನ್ನು ವಿಶ್ಲೇಷಿಸಿ ದ್ವೈವಾರ್ಷಿಕವಾಗಿ ಈ ವರದಿಯನ್ನು ಸಿದ್ಧಪಡಿಸಲಾಗುತ್ತದೆ. ಇದನ್ನು ವಿಶ್ವ ಆರ್ಥಿಕ ವೇದಿಕೆ ಹಾಗೂ ಸೂರ್ಯ ವಿಶ್ವವಿದ್ಯಾಲಯ ಜಂಟಿಯಾಗಿ ಈ ವರದಿಯನ್ನು ಸಿದ್ಧಪಡಿಸ್ತವೆ. ಅಂದರೆ ಎರಡು, ವಿಶ್ವ ಆರ್ಥಿಕ ವೇದಿಕೆ ಮತ್ತು ಸೂರ್ಯ ವಿಶ್ವವಿದ್ಯಾಲಯ ಎರಡು ಜಂಟಿಯಾಗಿ ಈ ವರದಿಯನ್ನು ಸಿದ್ಧಪಡಿಸ್ತೇವೆ ಅಂತ ಹೇಳ್ಬೋದು. 2024 ವರದಿಯಲ್ಲಿ ಸ್ಥಾನ ಪಡೆದ ರಾಷ್ಟ್ರಗಳಪ್ಪ ಅಂತಂದರೆ ಮೊದಲನೇ ಸ್ಥಾನ US ಅಂದರೆ ಅಮೇರಿಕಕ್ಕೆ ಇದೆ, 2ನೇ ಸ್ಥಾನ ಸ್ಪೇನ್, 3ನೇ ಸ್ಥಾನ ಜಪಾನ್, 4ನೇ ಸ್ಥಾನ ಫ್ರಾನ್ಸ್, 5ನೇ ಸ್ಥಾನ ಆಸ್ಟ್ರೇಲಿಯಾ, 6ನೇ ಸ್ಥಾನ ಜರ್ಮನಿ, 7ನೇ ಸ್ಥಾನ ಯುನೈಟೆಡ್ ಕಿಂಗ್ಡಮ್ ಅಂದರೆ UK, ಅದೇ ರೀತಿ 8ನೇ ಸ್ಥಾನ ಚೀನಾ, 9ನೇ ಸ್ಥಾನ ಇಟಲಿ, 10ನೇ ಸ್ಥಾನ ಸ್ವಿಟ್ಜರ್ಲ್ಯಾಂಡ್ ಆಗಿದೆ. ಆ ಥರ ಇಲ್ಲಿ ಒಂದು 5 ನೆನಪಿಟ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಕೊನೆಯ 5 ಸ್ಥಾನ ಪಡೆದ ದೇಶಗಳಪ್ಪ ಅಂತಂದರೆ 119ನೇ ಸ್ಥಾನ ಮಾಲಿ, 118ನೇ ಸ್ಥಾನ ಸಿಯೆರಾ ಲಿಯೋನ್, 117ನೇ ಸ್ಥಾನ ಕ್ಯಾಮರೂನ್, 116ನೇ ಸ್ಥಾನ ಅಂಗೋಲಾ, 115ನೇ ಸ್ಥಾನ ಮಲಾವಿ ಆಗಿವೆ. ಈ ಭಾರತದಿಂದ ಬಾಜು ಇರುವ ರಾಷ್ಟ್ರಗಳ ಬಗ್ಗೆ ನೋಡೋದಾದರೆ ಚೀನಾ 8ನೇ ಸ್ಥಾನದಲ್ಲಿದೆ, ಭಾರತ 39, ಶ್ರೀಲಂಕಾ 76, 101ನೇ ಸ್ಥಾನದಾಗ ಪಾಕಿಸ್ತಾನ ಇದೆ, 105ನೇ ಸ್ಥಾನದಾಗ ನೇಪಾಳ, 109ನೇ ಸ್ಥಾನದಾಗ ಬಾಂಗ್ಲಾದೇಶ ಇದೆ ಅಂತ ಹೇಳ್ಬೋದು. ಇವಾಗ ಯಾವ್ಯಾವ ಮಾನದಂಡಗಳು ಇಟ್ಕೊಂಡು ಈ ವರದಿಯನ್ನು ತಯಾರಿಸಲಾಗುತ್ತೆ ಅಂತ ನೋಡಿದಾಗ ಸ್ಪರ್ಧಾತ್ಮಕ ಬೆಲೆ ಆಗಿರ್ಬೋದು ಮತ್ತು ಸ್ಪರ್ಧಾತ್ಮಕ ವಿಮಾನ ಸಾರಿಗೆ, ಬಂದರು ಮೂಲ ಸೌಕರ್ಯ, ನೈಸರ್ಗಿಕ ಮತ್ತು ಸಂಸ್ಕೃತ ಇವುಗಳ ಸ್ಥಾನಗಳನ್ನು ಪರಿಗಣಿಸಿ ಈ ವರದಿಯನ್ನು ತಯಾರು ಮಾಡಲಾಗುತ್ತದೆ. ಈ ಸ್ಪರ್ಧಾತ್ಮಕ ಬೆಲೆಯಲ್ಲಿ 18ನೇ ಸ್ಥಾನ, ಈ ವಿಮಾನ ಸಾರಿಗೆಯಲ್ಲಿ 26ನೇ ಸ್ಥಾನದಲ್ಲಿದೆ, ಬಂದರು ಮೂಲ ಸೌಕರ್ಯ 25ನೇ ಸ್ಥಾನ, ನೈಸರ್ಗಿಕ 6ನೇ ಸ್ಥಾನ ಮತ್ತು ಸಾಂಸ್ಕೃತಿಕ 9ನೇ ಸ್ಥಾನದಲ್ಲಿ ಇದೆ ಎಂದು ಹೇಳ್ಬೋದು. ಅದೇ ರೀತಿಯಾಗಿ ಭಾರತದ ಸ್ಥಾನ ಸುಧಾರಣೆಗೆ ಕಾರಣಗಳು ಕೂಡ ಭಾಳ ಆಗಿವೆ ಅಂತ ಹೇಳ್ಬೋದು. ಇದನ್ನು ನೋಡಿಕೊಳ್ಳಿ ಫ್ರೆಂಡ್ಸ್, ಸ್ಕ್ರೀನ್ ಶಾಟ್ ತೊಗೊಳ್ಳಿ ಅಥವಾ ಪಾಸ್ ಮಾಡಿಕೊಂಡು ಇದನ್ನು ನೋಡಿಕೊಳ್ಳಿ, ಭಾರತದ ಸ್ಥಾನದ ಸುಧಾರಣೆಗಳು ಯಾವ ಕಾರಣಗಳು ಯಾವಪ್ಪ ಅಂತ. ಅದೇ ರೀತಿಯಾಗಿ ನೋಡೋದಾದರೆ ವಿಶ್ವ ಆರ್ಥಿಕ ವೇದಿಕೆ ಅಂದರೆ ವರ್ಲ್ಡ್ ಎಕನಾಮಿಕ್ ಫಾರಮ್, ಇದು ಸ್ವಿಟ್ಜರ್ಲ್ಯಾಂಡ್ ಮೂಲದ ಲಾಭರಹಿತ ಸಂಸ್ಥೆಯಾಗಿದೆ ಎಂದು ಹೇಳಬಹುದು. ಇದು ಸ್ಥಾಪನೆ ಯಾವಾಗಿದೆ ಅಂದರೆ 1971ರಲ್ಲಿ ಇದರ ಸ್ಥಾಪನೆ ಮಾಡಲಾಗಿದೆ. ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಅದು ವರ್ಲ್ಡ್ ಎಕನಾಮಿಕ್ ಫಾರಮ್. ಇದು ಪ್ರತಿ ವರ್ಷ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ವಾರ್ಷಿಕವಾಗಿ ತನ್ನ ಸಭೆಯನ್ನು ಆಯೋಜಿಸುತ್ತದೆ. ಇದು ಬಿಡುಗಡೆ ಮಾಡುವ ಪ್ರಮುಖ ವರದಿಗಳು ಅಂದರೆ ವರ್ಲ್ಡ್ ಎಕನಾಮಿಕ್ ಫಾರಮ್ ಬಿಡುಗಡೆ ಮಾಡುವ ವರದಿಗಳು ಯಾವಪ್ಪ ಅಂತಂದರೆ ಜಾಗತಿಕ ಸ್ಪರ್ಧಾತ್ಮಕ ವರದಿ, ನೋಡಿಕೊಳ್ಳಿ ಫ್ರೆಂಡ್ಸ್ ಇಂಪಾರ್ಟೆಂಟ್, ಜಾಗತಿಕ ಲಿಂಗ ಅಂತರ ವರದಿ ಆಗಿರ್ಬೋದು, ಜಾಗತಿಕ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವರದಿ, ಅದೇ ರೀತಿಯಾಗಿ ಜಾಗತಿಕ ಗಂಡಾಂತರ ವರದಿ, ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿ, ವರದಿಯನ್ನು ತಯಾರಿಸುವುದು ವಿಶ್ವ ಆರ್ಥಿಕ ವೇದಿಕೆಯಾಗಿದೆ. ಮುಂದೆ ನೋಡೋಣ. ಬಂಗಾಳ ಕೊಲ್ಲಿಯಲ್ಲಿ ರೆಮಲ್ ಚಂಡಮಾರುತ ಅಂದರೆ ಇತ್ತೀಚೆಗೆ ಬಂಗಾಳ ಕೊಲ್ಲಿಯಲ್ಲಿ ರೆಮಲ್ ಚಂಡಮಾರುತ ವರ್ಷದ ಮೊದಲ ಚಂಡಮಾರುತ ಇದೆ. ಅಂದರೆ ಈ ವರ್ಷದ ಮೊದಲ ಚಂಡಮಾರುತ ಇತ್ತೀಚೆಗೆ ಬಂದಿತ್ತು. ಇದು 135 km/hದಲ್ಲಿ ಅಪ್ಪಳಿಸುತ್ತದೆ. ಇದು ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ ರಾಜ್ಯಗಳಿಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡಿದೆ. ಇದು ಕೋಲ್ಕತ್ತಾದ ಶ್ಯಾಮ್ ಮುಖರ್ಜಿ ಬಂದರಿನ ಸರಕು ಮತ್ತು ಕಂಟೈನರ್ ನಿರ್ವಹಣೆ ಸೇವೆಯನ್ನು ಇತ್ತೀಚೆಗೆ ದಿನಗಳ ಕಾಲ ಸ್ಥಗಿತವನ್ನು ಕೂಡ ಮಾಡಲಾಗಿತ್ತು. ಬಾಂಗ್ಲಾದೇಶಕ್ಕೆ ಕೆಲವು ಭಾಗಗಳಿಗೆ ಕೂಡ ಈ ಹಾನಿ ಉಂಟು ಮಾಡಿದೆ. ರೆಮಲ್ ಚಂಡಮಾರುತವು ಈಶಾನ್ಯ ರಾಜ್ಯಗಳಾದ ತ್ರಿಪುರ, ಮಿಜೋರಾಂ ಮತ್ತು ಮಣಿಪುರ ಭಾಗಗಳು ಕೂಡ ವ್ಯಾಪಿಸಿದೆ ಅಂತ ಹೇಳ್ಬೋದು. ಅಂದರೆ 2024 ಮೊದಲ ಚಂಡಮಾರುತ ಯಾವುದಪ್ಪ ಅಂತಂದರೆ ರೆಮಲ್ ಚಂಡಮಾರುತ ಅಂತ ಹೇಳ್ಬೋದು. ಭಾರತೀಯ ಕರಾವಳಿ ಪಡೆಯ ರಕ್ಷಣಾ ಕಾರ್ಯ ಅಂದರೆ ಭಾರತೀಯ ಕರಾವಳಿ ಪಡೆ ಅಂದರೆ ಇಂಡಿಯನ್ ಕೋಸ್ಟಲ್ ಗಾರ್ಡ್ ICG ಇದು ಕೋಲ್ಕತ್ತಾ ಮತ್ತು ಒಡಿಶಾ ಪಾರದೀಪ್ ಬಂದರುಗಳಲ್ಲಿ
ರಕ್ಷಣಾ ಕಾರ್ಯಕ್ಕಾಗಿ ವಿಮಾನಗಳನ್ನು ಮತ್ತು ಸೇನಾ ಹಡಗುಗಳನ್ನು ನಿಯೋಜಿಸಲಾಗಿತ್ತು ಅಲ್ಲಿಂದ. ಒಡಿಶಾ ಪಾರದೀಪ್ ಬಂದರ್ ಬಳಿ ICGಯ ವರದ ಹಡಗು ಚಂಡಮಾರುತದ ನಂತರ ವಿದ್ಯಮಾನಗಳನ್ನು ಮಾಪನ ಮಾಡಿತು. ಯಾವುದು? ವರದ ಹಡಗು. ಭಾರತೀಯ ಕರಾವಳಿ ಪಡೆಯ 2 ಡೋರ್ನಿಯರ್ ವಿಮಾನಗಳು ಭುವನೇಶ್ವರದಿಂದ ಹೊರಟು ಉತ್ತರ ಬಂಗಾಳ ಕೊಲ್ಲಿಯಲ್ಲಿ ಸಮಗ್ರ ಕಣಗಳು ನಡೆಸಿದವು ಅಂತ ಕೂಡ ಹೇಳಬಹುದು. ಇದು ಹೆಚ್ಚಿನ ದಿನಗಳವರೆಗೆ ಚಂಡಮಾರುತ ಆಗಿದೆ. ಬಂಗಾಳ ಕೊಲ್ಲಿಯಲ್ಲಿ ನೀರಿನ ಮೇಲ್ಮೈ ತಾಪಮಾನವು ಸುಮಾರು 30 ಡಿಗ್ರಿ ಸೆಲ್ಸಿಯಸ್ ಇದೆ ಎಂದು ಹೇಳಬಹುದು. ಈ ಕಾರಣಕ್ಕಾಗಿ ಈ ಚಂಡಮಾರುತ ಹೆಚ್ಚಿನ ದಿನಗಳವರೆಗೆ ಇರಲಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಇದು ರೆಮಲ್ ಎಂಬ ಹೆಸರು ನೀಡಿದ ದೇಶ ಯಾವುದಪ್ಪ ಅಂತಂದರೆ ಒಮಾನ್ ದೇಶ. ಭಾಳ ಇಂಪಾರ್ಟೆಂಟ್. ಅಂದರೆ ಚಂಡಮಾರುತ ಹೆಸರಿಟ್ಟು ಯಾವ ದೇಶ ಅಂತ ಕೇಳ್ಬೋದು. ಚಂಡಮಾರುತ ಹೆಸರಿಟ್ಟ ದೇಶ ಯಾವುದು? ರೆಮಲ್ ಚಂಡಮಾರುತ ಹೆಸರಿಟ್ಟ ದೇಶ ಒಮಾನ್ ಆಗಿದೆ. ಒಮಾನ್ ದೇಶ. ಇದು ಒಮಾನ್ ಭಾಷೆಯಲ್ಲಿ ಇದನ್ನು ಏನಂತಂದ್ರೆ ರೆಮಲ್ ಎಂದರೆ ಮರಳು ಎಂದರ್ಥವಾಗುತ್ತದೆ. ಮರಳು. ಉಷ್ಣವಲಯದ ಚಂಡಮಾರುತಗಳನ್ನು ಅವುಗಳ ಭೌಗೋಳಿಕ ಸ್ಥಳದ ಆಧಾರದ ಮೇಲೆ ನೀಡಿರುವ ಹೆಸರುಗಳು. ಅಂದರೆ ಉಷ್ಣವಲಯದಲ್ಲಿ ಬರುವಂಥ ಚಂಡಮಾರುತಗಳಿಗೆ ಅವುಗಳ ಭೌಗೋಳಿಕ ಸ್ಥಳಗಳ ಆಧಾರದ ಮೇಲೆ ಅವುಗಳ ಹೆಸರಿಟ್ಟಿದ್ದಾರೆ. ಮೊದಲನೇದಾಗಿ ಹರಿಕೇನ್ಸ್. ಇದು ಕೆರಿಬಿಯನ್ ಮತ್ತು ಸಮುದ್ರ ಅಂಟಾರ್ಟಿಕ್ ಸಾಗರದಲ್ಲಿರುವ ವೆಸ್ಟ್ ಇಂಡೀಸ್ ದ್ವೀಪದಲ್ಲಿ ಕಂಡುಬರುತ್ತದೆ. ಹರಿಕೇನ್ಸ್. ಟೈಫಾನ್ಸ್ ಕಂಡುಬರೋದು ಚೀನಾ ಸಮುದ್ರ ಮತ್ತು ಪಶ್ಚಿಮ ಪೆಸಿಫಿಕ್ ಸಾಗರ ಅಂದರೆ ಜಪಾನ್, ಚೀನಾ. ಸುಂಟರಗಾಳಿ ಕಂಡುಬರುವುದು ಪಶ್ಚಿಮ ಆಫ್ರಿಕಾ ಮತ್ತು ದಕ್ಷಿಣ USA ಗಿನಿಯ ಭೂ ಪ್ರದೇಶದಲ್ಲಿ ಈ ಸುಂಟರಗಾಳಿ ಎಂದು ಕಂಡುಬರುತ್ತದೆ. ವಿಲ್ಲಿಸ್ ಆಸ್ಟ್ರೇಲಿಯಾದ ವಾಯುವ್ಯ ಪ್ರದೇಶಗಳಲ್ಲಿ ಮತ್ತು ತೈಮೂರಿನಲ್ಲಿ ಈ ವಿಲ್ಲಿಸ್ ಕಂಡುಬರುತ್ತದೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿಕೊಳ್ಳಿ. ಉಷ್ಣವಲಯದ ಚಂಡಮಾರುತ ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರುತ್ತದೆ. ಇತ್ತೀಚೆಗೆ ಕಂಡುಬಂದ ಚಂಡಮಾರುತಗಳು ಮತ್ತು ಹೆಸರುಗಳು ನೀಡಿದ ದೇಶಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಭಾಳ ಇಂಪಾರ್ಟೆಂಟ್ ಆದ ವಿಷಯ ಇದೆ ಇವು. ಇದು ಮೋಚ ಚಂಡಮಾರುತ ಇತ್ತೀಚೆಗೆ ಬಂದಿತ್ತು. ಅದಕ್ಕೆ ಹೆಸರು ನೀಡಿದ ದೇಶ ಯಮನ್. ಯಾವಾಗಂದರೆ 2023 ಮೇದಾಗ ಬಂದಿತ್ತು. ಬಿಪರ್ ಜಾಯ್ ಇದನ್ನು ಹೆಸರಿಟ್ಟವರು ಬಾಂಗ್ಲಾದೇಶ್. ಅದೇ ರೀತಿಯಾಗಿ ತೇಜ್ ಇದಕ್ಕೆ ಹೆಸರು ನೀಡಿದ ದೇಶ ಅದಂದರೆ ಭಾರತ. ತೇಜ್ ಎಂಬುದು ಭಾರತದ ಒಂದು ಹಗುರವಾದ ಯುದ್ಧ ವಿಮಾನ ಆಗಿದೆ. ಅದನ್ನು ಚಂಡಮಾರುತಕ್ಕೆ ಇಟ್ಟಿದೆ ಭಾರತ ಹೆಸರು. ಹಮೂನ್ ಇದನ್ನು ಇರಾನ್ ದೇಶ ಹೆಸರನ್ನು ಇಟ್ಟಿದೆ. ಮಿಡಲ್ ಮಾಲ್ಡೀವ್ಸ್ ದೇಶ ಇಟ್ಟಿದೆ. ಮಿಚಾಂಗ್ ಮಯನ್ಮಾರ್ ದೇಶ ಇಟ್ಟಿದೆ. ರೆಮಾಲ್ ಚಂಡಮಾರುತವನ್ನು ಇತ್ತೀಚೆಗೆ ಒಮಾನ್ ದೇಶ ಹೆಸರನ್ನು ಇಟ್ಟಿದೆ ಅಂತ ಹೇಳ್ಬೋದು. ಈ ಹವಾಮಾನಕ್ಕೆ ಸಂಬಂಧಿಸಿದ ಸಂಸ್ಥೆಗಳ ಬಗ್ಗೆ ನೋಡೋದಾದರೆ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ, ಇದು ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಅದೇ ರೀತಿಯಾಗಿ ವಿಶ್ವ ಹವಾಮಾನ ಸಂಘಟನೆ ಅಂದರೆ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿದೆ ಎಂದು ಹೇಳಬಹುದು. ಇದು ಸ್ಥಾಪನೆಯಾಗಿದ್ದು 1950 ಮಾರ್ಚ್ 23ರಂದು. ಯಾವುದು? ವಿಶ್ವ ಹವಾಮಾನ ಸಂಘಟನೆ. ಮಾರ್ಚ್ 23ರಂದು ವಿಶ್ವ ಹವಾಮಾನ ದಿನವನ್ನು ಕೂಡ ಮಾಡಲಾಗುತ್ತಿವೆ. ಹಾಗಾದರೆ 2024 ಮಾರ್ಚ್ 23ರ ವಿಶ್ವ ಹವಾಮಾನದ ಧ್ಯೇಯವಾಕ್ಯ ಅನ್ನೋದಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೀವೇನಾದರೂ ಫುಲ್ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈ ಕ್ವೆಶನ್ನು. ಅದಕ್ಕೆ ಎಲ್ಲ ವೀಡಿಯೋ ಫುಲ್ ನೋಡಿ, ಪೂರ್ತಿಯಾಗಿ ನೋಡಿ. ಸ್ವಲ್ಪ ಮುಂದೆ ಸಂಭವಿಸುವ ಚಂಡಮಾರುತಗಳು ಮತ್ತು ಹೆಸರುಗಳು ನೀಡೋ ದೇಶಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಅಂದರೆ ಇದು ಮುಂದೆ ಸಂಭವಿಸುವ ಒಂದು ಚಂಡಮಾರುತವೇ ಇದೆ. ಇದನ್ನು ಹೆಸರು ನೀಡಿದ ದೇಶ ಪಾಕಿಸ್ತಾನ. ಧನ ಕಾತಾರ್ ದೇಶ ಈ ಹೆಸರನ್ನು ಇಟ್ಟಿದೆ. ಧನ. ಪಿಂಜಾಲ್ ಸೌದಿ ಅರೇಬಿಯಾ ಇದಕ್ಕೆ ಹೆಸರು ಇಟ್ಟಿದೆ. ಇದು ಪಿಂಜಾಲ್ ಎಂಬುದು ಒಂದು ಚಂಡಮಾರುತ. ಶಕ್ತಿ ಚಂಡಮಾರುತವನ್ನು ಶ್ರೀಲಂಕಾ ದೇಶ ಇಟ್ಟಿದೆ. ಮೊಂತಾ ಥೈಲ್ಯಾಂಡ್ ದೇಶ ಇಟ್ಟಿದೆ. ಸೆನ್ಯಾರ್ UAE ದೇಶ ಇಟ್ಟಿದೆ. ದ್ವಿತ ಯಮನ್ ದೇಶ ಇಟ್ಟಿದೆ ಅಂತ ಹೇಳ್ಬೋದು ಹೆಸರು. ಇವೆಲ್ಲವೂ ಒಂದು ಚಂಡಮಾರುತಗಳಾಗಿವೆ. ಮುಂದೆ ಬರುವಂಥ ಚಂಡಮಾರುತಗಳು ಇವು. ಅದೇ ಓಕೆ ಫ್ರೆಂಡ್ಸ್, ನಿಮಗೇನಾದರೂ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಕ್ವೆಶನ್ ಕೇಳಿದ್ದೀನಿ, ಅದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವುದಪ್ಪ ಅಂದರೆ 2024 ಮಾರ್ಚ್ 23ರ ವಿಶ್ವ ಹವಾಮಾನ ಸಂಸ್ಥೆಯ ಇದು ವಿಶ್ವ ಹವಾಮಾನ ದಿನದ ಧ್ಯೇಯವಾಕ್ಯ ಅಂದರೆ ಥೀಮ್ ಏನಾಗಿದೆ ಎಂದು ನೀವು ಕಮೆಂಟ್ ಮೂಲಕ ತಿಳಿಸೋ ಮೂಲಕ ನಮ್ಮ ವಿಡಿಯೋಗೆ ಪ್ರತಿಕ್ರಿಯೆಯನ್ನು ನೀಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.
ನೀವೇನಾದರೂ ಹೊಸಬರಾದರೆ ಸಬ್ಸ್ಕ್ರೈಬ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ ಬೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನ ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ಕುಂತು ನೋಡಿದ್ದಾರಂದರೆ ನಿಮಗೆ ಭಾಳ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ನಿಮಗೆ ಉಪಯುಕ್ತ ಆಗಿದೆ ವೀಡಿಯೋನ ಹಾಕಿದ್ದೇನೆ, ನೋಡಿಕೊಳ್ಳಿ ಫ್ರೆಂಡ್ಸ್. ಬಾಯ್.